ಪ್ರಿಯ ವಿದ್ಯಾರ್ಥಿಗಳೇ, ಮಕ್ಕಳೇ, ಪರೀಕ್ಷೆ ಹತ್ತಿರ ಬರುತ್ತಿದೆ. ಪರೀಕ್ಷೆ ಎಂಬ ಪದ ಕೇಳಿದಾಗ ಕೆಲವೊಮ್ಮೆ ಭಯ, ಆತಂಕ, ಗಾಬರಿ ಬರುತ್ತದೆ. ಆದರೆ ಇಂದು ನಾವು ಭಯವನ್ನ ಶಾಂತವಾಗಿಸಿ ಆತ್ಮವಿಶ್ವಾಸವನ್ನಾಗಿ ಪರಿವರ್ತಿಸಿಕೊಳ್ಳೋಣ. ಈ ಯೋಗ ನಿದ್ರಾ ಸಾಧನೆಯನ್ನ ಅಳವಡಿಸಿಕೊಂಡು ತುಂಬಾ ಸುಲಭವಾಗಿ ಅದನ್ನ ಪರಿಹರಿಸಿಕೊಂಡು ಒತ್ತಡರಹಿತವಾಗಿ ಖುಷಿಯಿಂದ, ಪ್ರೀತಿಯಿಂದ, ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಲು ಸಾಧ್ಯವಾಗುತ್ತದೆ. ಈ ಯೋಗ ನಿದ್ರಾಭ್ಯಾಸಕ್ಕೆ ನೀವು ಇಯರ್ಫೋನ್ ಬಳಸುವುದು ಉತ್ತಮ. ಆರಾಮವಾಗಿ ಬೆನ್ನ ಮೇಲೆ ಶವಾಸನ ಭಂಗಿಯಲ್ಲಿ ಮಲಗಿಕೊಳ್ಳಿ. ಕೈಗಳು ದೇಹದಿಂದ ಸ್ವಲ್ಪ ದೂರವಾಗಿರಲಿ. ಕಾಲುಗಳು ಸಡಿಲವಾಗಿರಲಿ. ಶರೀರವು ಹಗುರವಾಗಿರಲಿ. ಕಣ್ಣುಗಳನ್ನು ಆರಾಮವಾಗಿ ಮುಚ್ಚಿಕೊಳ್ಳಿ. ಈಗ ಸಂಪೂರ್ಣ ನೀವು ಸುರಕ್ಷಿತವಾಗಿದ್ದೀರಾ. ನಾನು ಹೇಳುವ ಮಾತುಗಳನ್ನ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಭಾವಿಸಿಕೊಳ್ಳಿ. ಇದು ನಿಮ್ಮ ವಿಶ್ರಾಂತಿಯ ಸಮಯ. ನಿಮ್ಮ ದೇಹ ಮತ್ತು ಮನಸ್ಸು ಈಗ ಶಾಂತವಾಗುತ್ತಿದೆ. 1, 2, 3 ಬಾರಿ ಆಳವಾದ ಸುಖವಾದ ಉಸಿರಾಟವನ್ನ ಮಾಡಿ. ಈ ಉಸಿರಾಟದಿಂದ ನಿಮ್ಮ ಶರೀರ ಇನ್ನಷ್ಟು ಹಗುರವಾಗಿ ಬಿಟ್ಟಿದೆ. ಈಗ ಶರೀರದ ಎಲ್ಲ ಭಾಗಗಳನ್ನ ವಿಶ್ರಾಂತಿಗೊಳಿಸಿಕೊಳ್ಳೋಣ. ಮೊದಲಿಗೆ ನಿಮ್ಮ ಬಲಗಾಲಿನ ಪಾದವನ್ನ ಗಮನಿಸಿ. ನಿಮ್ಮ ಬಲಪಾದ ಎಷ್ಟೊಂದು ಸಡಿಲವಾಗಿದೆ ಎಂದು ಗಮನಿಸಿ. ಹಾಗೆಯೇ ನಾನು ಹೇಳಿದ ಶರೀರದ ಭಾಗಗಳನ್ನೆಲ್ಲ ಗಮನಿಸುತ್ತಾ ಹಗುರವಾಗಿದೆ, ಸಡಿಲವಾಗಿದೆ ಎಂದು ಭಾವಿಸುತ್ತಾ ಸಾಗಿ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ನಿಮ್ಮ ಬಲಗಾಲು ಹಗುರವಾಗಿದೆ. ಸೊಂಟದ ಬಲಭಾಗ, ಹೊಟ್ಟೆಯ ಬಲಭಾಗ, ಎದೆಯ ಬಲಭಾಗ, ಬಲಭುಜ, ಬಲಗೈ, ಬಲಗೈನ 5 ಬೆರಳುಗಳು ಸಡಿಲ. ಕುತ್ತಿಗೆಯ ಬಲಭಾಗ, ಬಲಗಡೆಯ ಗಲ್ಲ, ಬಲಗಡೆಯ ತುಟಿ, ಬಲ ಕೆನ್ನೆ, ಬಲ ಕಣ್ಣು, ತಲೆಯ ಬಲಭಾಗ. ಹೀಗೆ ನಿಮ್ಮ ಶರೀರದ ಸಂಪೂರ್ಣ ಬಲಭಾಗವೆಲ್ಲ ಸಡಿಲವಾಗಿ ಬಿಟ್ಟಿದೆ, ಹಗೂರವೆನಿಸ್ತಾ ಇದೆ. ರಿಲ್ಯಾಕ್ಸ್. ನಿಧಾನವಾಗಿ ಈಗ ಎಡಗಾಲಿನ ಪಾದವನ್ನ ಗಮನಿಸಿ. ಹಗೂರ, ಸಡಿಲ. ನಿಮ್ಮ ಎಡಗಾಲು ಕೂಡ ಎಷ್ಟೊಂದು ಹಗೂರವೆನಿಸ್ತಾ ಇದೆ. ಸೊಂಟದ ಎಡಭಾಗ, ಹೊಟ್ಟೆಯ ಎಡಭಾಗ, ಎದೆಯ ಎಡಭಾಗ, ಎಡಗೈ, ಎಡಗೈನ 5 ಬೆರಳುಗಳು ಸಡಿಲ. ಕುತ್ತಿಗೆಯ ಎಡಭಾಗ, ಎಡಗಡೆಯ ಗಲ್ಲ, ತುಟಿ, ಎಡ ಕೆನ್ನೆ, ಎಡ ಕಣ್ಣು, ತಲೆಯ ಎಡಭಾಗ. ಹೀಗೆ ಶರೀರದ ಎಡಭಾಗವೆಲ್ಲ ಸಡಿಲವಾಗಿ ಬಿಟ್ಟಿದೆ, ವಿಶ್ರಾಂತಿಯಿಂದ ಕೂಡಿದೆ. ರಿಲ್ಯಾಕ್ಸ್. ಈಗ ನಿಮ್ಮ ಸೊಂಟದ ಭಾಗವನ್ನ ಗಮನಿಸಿ. ಬೆನ್ನಿನ ಕೆಳಭಾಗದಿಂದ ನಿಮ್ಮ ತಲೆಯವರೆಗಿನ ಸಂಪೂರ್ಣ ಭಾಗವು ವಿಶ್ರಾಂತಿಯಾಗಿದೆ, ಸಡಿಲವಾಗಿದೆ. ನಿಮ್ಮ ಶರೀರವೀಗ
ತುಂಬಾ ವಿಶ್ರಾಂತ ಸ್ಥಿತಿಯಲ್ಲಿ ಆವರಿಸಿಕೊಂಡಿದೆ. ಈಗ ನಿಮ್ಮಲ್ಲಿರುವ ಭಯಕ್ಕೆ ವಿಶ್ರಾಂತಿ ಕೊಡೋಣ. ನಿಮ್ಮೊಳಗೆ ಕಪ್ಪು ಕಪ್ಪು ಮೋಡ ಇದೆ ಎಂದು ಭಾವಿಸಿಕೊಳ್ಳಿ. ನೀವು ಉಸಿರನ್ನ ಬಿಡುವಾಗ ಆ ಮೋಡಗಳು ನಿಧಾನವಾಗಿ ಹೊರ ಹೋಗುತ್ತಿದೆ ಎಂದು ಎಂದುಕೊಳ್ಳಿ. ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮೊಳಗೆ ಬೆಳಕು ತುಂಬಿಕೊಳ್ಳುತ್ತಿದೆ. ಇದೇ ರೀತಿಯ ಉಸಿರಾಟದ ಮೂಲಕ ನಿಮ್ಮೊಳಗಿನ ಮೋಡಗಳೆಲ್ಲ ಹೊರ ಹೋಗಿ ನಿಮ್ಮ ಶರೀರವೆಲ್ಲ ಬೆಳಕಿನಿಂದ ತುಂಬಿಕೊಂಡಿದೆ. ನಿಮ್ಮೊಳಗೆ ಬೆಳಕು ತುಂಬಿಕೊಂಡು ನಿಮ್ಮ ಶರೀರದಲ್ಲಿರುವ ಭಯದ ಕತ್ತಲೆಯನ್ನ ನಿವಾರಿಸಿ ಬಿಟ್ಟಿದೆ. ಈಗ ನಾನು ಹೇಳುವ ಮಾತುಗಳನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಾನು ತುಂಬಾ ಶಾಂತವಾಗಿದ್ದೇನೆ. ಏಕಾಗ್ರತೆಯಿಂದ ಓದುತ್ತಿದ್ದೇನೆ. ನಾನು ಶಾಂತವಾಗಿ ಏಕಾಗ್ರತೆಯಿಂದ ಓದುತ್ತಿದ್ದೇನೆ. ನನಗೆ ನನ್ನ ಮನಸ್ಸು ಶಾಂತವಾಗಿದೆ. ಏಕಾಗ್ರತೆಯಿಂದ ಓದಲು ಸಹಕರಿಸುತ್ತಿದೆ. ನನಗೆ ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ನಾನು ಓದಿದ್ದನ್ನ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೇನೆ. ನಾನು ಓದಿದ್ದನ್ನ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೇನೆ. ನಾನು ಪರೀಕ್ಷೆಯನ್ನ ಉತ್ತಮವಾಗಿ ಬರೆದಿದ್ದೇನೆ ಮತ್ತು ಉತ್ತಮ ಅಂಕಗಳನ್ನ ಗಳಿಸಿದ್ದೇನೆ. ನಾನು ಪರೀಕ್ಷೆಯನ್ನ ಅತ್ಯುತ್ತಮವಾಗಿ ಬರೆದು ಅತ್ಯುತ್ತಮ ಅಂಕಗಳನ್ನ ಗಳಿಸಿದ್ದೇನೆ. ನಾನು ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿ ಬರೆದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಗೊಂಡಿದ್ದೇನೆ. ನೀವೀಗ ಪರೀಕ್ಷಾ ಹಾಲ್ನಲ್ಲಿ ಕುಳಿತಿದ್ದೀರಾ ಎಂದು ಕಲ್ಪಿಸಿಕೊಳ್ಳಿ, ಭಾವಿಸಿ. ನಿಮ್ಮ ಮುಖದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದೆ. ಪ್ರಶ್ನೆ ಪತ್ರಿಕೆಗಳನ್ನ ನೀವು ತೆಗೆದುಕೊಳ್ಳುತ್ತಿದ್ದೀರಾ? ಪ್ರತಿ ಪ್ರಶ್ನೆಯೂ ನಿಮಗೆ ಚಿರಪರಿಚಿತವಾಗಿದೆ. ನೀವು ನಗುಮುಗದಿಂದ ಬರೆಯಲು ಪ್ರಾರಂಭಿಸುತ್ತಿದ್ದೀರಾ? ನಿಮ್ಮ ಕೈಗಳು ವೇಗವಾಗಿ ಸರಿಯಾದ ಉತ್ತರಗಳನ್ನೇ ಬರೆಯುತ್ತಿವೆ. ನಿಮಗೆ ಓದಿದ ಪ್ರತಿ ವಿಷಯವೂ ನೆನಪಾಗುತ್ತಿದೆ. ನಿಮ್ಮ ಮನಸ್ಸು ಸ್ಪಷ್ಟ ಮತ್ತು ಸ್ಥಿರವಾಗಿದೆ. ಸಮಯ ಸಾಕಷ್ಟು ಇದೆ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನೇ ಬರೆದು ಪರೀಕ್ಷೆಯನ್ನ ಮುಗಿಸಿದ್ದೀರಾ? ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನೇ ಬರೆದಿದ್ದೀರಾ? ಉತ್ತರ ಪತ್ರಿಕೆಯನ್ನ ಹಿಂತಿರುಗಿಸಿದ್ದೀರಾ? ಪರೀಕ್ಷೆ ಮುಗಿಸಿ ಸಂತೋಷದಿಂದ ಹೊರಬರುತ್ತಿದ್ದೀರಾ? ನಾನು ಚೆನ್ನಾಗಿ ಬರೆದಿದ್ದೇನೆ ಎಂದು ನಿಮಗೆ ಗೊತ್ತಿದೆ. ಆತ್ಮವಿಶ್ವಾಸವಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ. ಕೆಲವು ದಿನಗಳ ನಂತರ ಫಲಿತಾಂಶ ಬಂದಿದೆ. ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈ ಸೇರಿದೆ.
ನೀವಂದುಕೊಂಡಷ್ಟೇ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ದೀರಾ. ತರಗತಿಗೆ ಮೊದಲ ಸ್ಥಾನ ಗಳಿಸಿ ತೇರ್ಗಡೆಯಾಗಿದ್ದೀರಾ. ನಿಮ್ಮ ಹೃದಯ ಸಂತೋಷಗೊಂಡಿದೆ. ಪೋಷಕರು ಸಹ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ. ಗುರುಗಳು ಸಂತೋಷ ಪಡುತ್ತಿದ್ದಾರೆ. ಎಲ್ಲರೂ ನಿಮ್ಮನ್ನ ಅಭಿನಂದಿಸುತ್ತಿದ್ದಾರೆ. ಈ ಸಂತೋಷವನ್ನ ನೀವು ಸಹ ಈಗ ಅನುಭವಿಸುತ್ತಿದ್ದೀರಾ. ಹಾಗೆಯೇ ಅನುಭವಿಸಿ. ಈಗ ಬ್ರಹ್ಮಾಂಡದ ದೈವಿಕ ಶಕ್ತಿಗೆ ಉತ್ತಮ ಫಲಿತಾಂಶವನ್ನ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದಗಳನ್ನು ತಿಳಿಸಿ. ಈಗ ಯೋಗ ನಿದ್ರೆಯಿಂದ ಹೊರಬರೋಣ. 1 ಶರೀರದ ಕಡೆಗೆ ಗಮನ ಬರಲಿ. 2 ನಿಧಾನವಾಗಿ ಕೈಕಾಲುಗಳನ್ನು ಅಲ್ಲಾಡಿಸಿ. 3 ಆಳವಾದ ಉಸಿರಾಟಗಳನ್ನು ಮಾಡಿ. 4 ನಿಮ್ಮ ಹಸ್ತಗಳನ್ನು ಪರಸ್ಪರ ಉಜ್ಜಿಕೊಳ್ಳಿ. 5 ಸಂಪೂರ್ಣವಾಗಿ ಹೊರ ಪ್ರಪಂಚಕ್ಕೆ ಮರಳಿ ಬನ್ನಿ. ವೆರಿ ಗುಡ್. ಆಲ್ ದ ಬೆಸ್ಟ್ ಮಕ್ಕಳ. ನಿಮಗೆ ಶುಭವಾಗಲಿ. ಅತ್ಯುತ್ತಮ ಫಲಿತಾಂಶಕ್ಕಾಗಿ ಈ ಯೋಗ ನಿದ್ರೆಯನ್ನ ದಿನದಲ್ಲಿ 2 ಬಾರಿ ಮಾಡಿಕೊಳ್ಳಿ. ರಾತ್ರಿ ಮಲಗುವಾಗ ಹಾಕಿಕೊಂಡು ಹಾಗೆಯೇ ನಿದ್ರಿಸಿ ಬಿಡಿ.